ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ತುಂಬಾ ಉತ್ತಮವಾದಂತಹ ಒಂದು ಸಮಾಜ ಸೇವೆಯನ್ನ ಈ ಒಂದು ಗ್ರಾಮ ಹಾಗೂ ನಮ್ಮ ಒಂದು KGF ತಾಲೂಕಿನಲ್ಲಿ ಅವರು ನೆರವೇರಿಸಿಕೊಂಡು ಬಂದಿರುವಂತಹ ಒಂದು ಉದ್ದೇಶದಿಂದಾಗಿ ಅವರಿಗೆ ಈ ಒಂದು ಗೌರವಾದ್ಯಂತ ಡಾಕ್ಟರೇಟ್ ಪದವಿಯನ್ನು ವಾಷಿಂಗ್ಟನ್ ಯೂನಿವರ್ಸಿಟಿ ಮುಖಾಂತರವಾಗಿ ಹ್ಯೂಮನ್ ರೈಟ್ಸ್ ಇವ್ರು ಮಾಡಿರುವ ಸೋಷಿಯಲ್ ವರ್ಕ್ನೆಲ್ಲ ನೋಡಿ ನಾವು ಮೆಚ್ಚಿ ಇವ್ರಿಗೆ ಕೊಡ್ಸ್ಬೇಕನ್ನೋದಕ್ಕೇನೆ ನಾವು ಇವ್ರನ್ನ ಫಾಲೋ ಅಪ್ ಮಾಡಿ ಇವ್ರು ಏನೇನೆಲ್ಲ ಮಾಡ್ತಾರೆ ಅಂತ ನಾವು ನೋಟ್ ಮಾಡಿ ಇದನ್ನ ನಾವು ರೆಕಮೆಂಡ್ ಮಾಡಿದ್ದೀವಿ ವಾಷಿಂಗ್ಟನ್ ಯೂನಿವರ್ಸಿಟಿಗೆ. ಅವರು ಎಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಕೇಳುವಾಗ ಅವರು ಮುಂಬೈಯಲ್ಲಿ ಹಮ್ಮಿಕೊಂಡಿದ್ವಿ, ಅಲ್ಲಿ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ಇವ್ರನ್ನ ನೋಂದಾಯಿಸಿ ಇವ್ರ ಹೆಸರನ್ನ ನೋಂದಾಯಿಸಿ ಇವ್ರನ್ನ ಕರ್ಕೊಂಡು ಹೋಗಿ ಇದನ್ನ ಕೊಡ್ಸಿದ್ವಿ. ಒಳ್ಳೆ ರೀತಿಯಲ್ಲಿ ಇವರು ಸಮಾಜ ಸೇವೆಗೆ ಮಾಡಿದ್ದಾರೆ. ಈ ಸಮಾಜ ಸೇವೆಗೆ ಮಾಡಿರೋದ್ರಿಂದ ಸಮಾಜ ಸೇವೆಗೆ ಡಾಕ್ಟರೇಟ್ ಅಂತಾನೆ ಇವ್ರಿಗೆ ನಾವು ಕೊಡ್ಸಿದೀವಿ. ನಾವು ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮುಖಾಂತರ ಇವ್ರಿಗೆ ರೆಕಮೆಂಡ್ ಮಾಡಿ ಇದನ್ನು ಕೊಡ್ಸಿದ್ದಾರೆ. ದೊಡ್ಡ ಕಾರ್ಯಕ್ರಮ, ದೊಡ್ಡ ಸಹಾಯಗಳು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ ಹೋಗಲ್ಲ. ಏನೋ ನನ್ನ ಕೈಲಾಗಿದ್ದು ನಾನು ಜನಸೇವೆ ಮಾಡಿದ್ದೀನಿ ಅನ್ನೋದನ್ನ ನಮ್ಮ NGO ಸಂಸ್ಥೆಯವರು ಗುರುತಿಸಿ ನಮ್ಮನ್ನ ಇಲ್ಲಿಂದ ಮುಂಬೈಗೆ ಎಂಥ ಪರಿಸ್ಥಿತಿಯಲ್ಲಿ ಹೋಗೋದು ಬರೋದು ತುಂಬ ಕಷ್ಟ ಇತ್ತು. ಅಂಥದ್ರೊಳಗೂ ನಾವಿದ್ದೀವಿ, ನೀವು ನೆದಕಬಡಿ ಬನ್ನಿ ಅಂತ ಕರ್ಕೊಂಡೋಗಿ ನನಗೆ ಡಾಕ್ಟರೇಟ್ ಕೊಟ್ಟು ಅದರೊಳಗೂ ಈಗ ನಾನು ತಾಲೂಕು ಮಟ್ಟದಲ್ಲಿ ಇದ್ದೆ. ಈಗ ಕೋಲಾರ ಜಿಲ್ಲಾ ಮಟ್ಟಕ್ಕೆ ಅಧ್ಯಕ್ಷರಾಗಿ ಮಾಡಿರೋದು ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಬೇಕು ಮಾಡಿದ್ದಾರೆ. ಆ ಸಂಸ್ಥೆಗೆ ತುಂಬ ನಾನು ಹೃದಯಪೂರ್ವಕವಾದ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತವರು ಈಗ ಇಲ್ಲಿ ಬಂದಿರುವಂಥ ನಮ್ಮ ಸತೀಶ್ ಸರ್ ಅವರು, ರೋಹಿತ್ ಸರ್ ಅವರು, ನಮ್ಮ CM ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ಮಾಡಬೇಕಂದ್ಬಿಟ್ಟು ಭಾರಿ ಖುಷಿಯಿಂದ ಭಾರಿ ಅಮೂಲ್ಯವಾಗಿ ಬಂದಿದ್ದಾರೆ. ಅದು ಬೇರೆ ವರ್ಷಕ್ಕೆ ಹಿಂದೆ ನಮ್ಮ CM ಕೃಷ್ಣಮೂರ್ತಿ ಅವರು 5 ವರ್ಷದಿಂದ ಕರ್ನಾಟಕ ರಾಜ್ಯ ಹಸಸೇನೆ ಸಂಘದಲ್ಲಿ ರೈತರ ಪರವಾಗಿ ಭಾರಿ ಹೋರಾಟ ಮಾಡಿದ್ದಾರೆ. ಅದನ್ನು ನೋಡಿ ನಮ್ಮ ಸತೀಶ್ ಸರ್ ಅವರು ನಮ್ಮ CM ಕೃಷ್ಣಮೂರ್ತಿ ಅವರು ಪರವಾಗಿಲ್ಲ, ಒಳ್ಳೆ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಅಂದ್ಬಿಟ್ಟು ಅವರ ಆರೋಗ್ಯ ಸ್ವಲ್ಪ ಎಡವಟ್ ಆಗಿದ್ದರಿಂದ ಇವತ್ತು ಒಳ್ಳೆಯವರು ಕೂಡ ಮುಂಬೈಗೆ ಹೋಗಿ ಬರ್ಬೇಕಾದ್ರೆ ಕಷ್ಟ ಇರುತ್ತೆ. ಅಂತದ್ದು ನಮ್ಮ CM ಕೃಷ್ಣಮೂರ್ತಿ ಅವರು ಭಾರಿ ಸಾಧನೆ ಮಾಡಿ ಅಲ್ಲಿ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ತಗೊಂಡು, ಅದು ಬೇರೆ ನಮ್ಮ ಜನಸೇವೆ ಚೆನ್ನಾಗಿ ಮಾಡ್ಬೇಕು. ನಾನು ನಮ್ಮ ಕ್ಯಾಸಮಾಳ ಹೋಬಳಿಯಲ್ಲಿ KGF ತಾಲೂಕಲ್ಲಿ ಅಧ್ಯಕ್ಷ ಆಗಿದ್ದಾರೆ ಕರ್ನಾಟಕ ರಾಜ್ಯ ಹಸಸೇನೆ ಸಂಘದಲ್ಲಿ. ಆದ್ರೂ ಯಾವುದೇ ಗೊಂದಲ ಇರಲಿ ನಾವು ಅದನ್ನು ಸರಿಪಡಿಸ್ತಾ ಇದ್ದೀವಿ. ನಮ್ಮ ಹಸಸೇನೆ ಸಂಘದಿಂದ ಯಾರಿಗೆ ಆಗ್ಲಿ ತೊಂದರೆ ಬಂದ್ರೆ ಯಾವ್ದು ಆಪತ್ತಲ್ಲಿದ್ರೆ ನಾವು ಅದನ್ನ ಅವ್ರಿಗೆ ತಲುಪಿಸ್ತೀವಿ. ಈ ತರ ಇದೆ ಅಂದ್ಬಿಟ್ಟು ನಮ್ಮ CM ಕೃಷ್ಣಮೂರ್ತಿ ಅವರು ನಮ್ಮನ್ನ ಇಲ್ಲ ಇದೇ ರೀತಿ ಇರಬೇಕು ಅಂದ್ಬಿಟ್ಟು ನಮ್ಮ ಸಂಘಟನೆಯಲ್ಲೆಲ್ಲ ಅಷ್ಟೇ, ಹೊರಗಡೆ ಎಲ್ಲಾದ್ರೂ ಹೋಗ್ಲಿ ನಮ್ಗೆ ಒಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಾವು ಅದೇ ರೀತಿಯಾಗಿ ಅವ್ರಿಗೆ ನಾವು ಸೇವಾಕೃತವಾಗಿ ನಮ್ಮ CM ಕೃಷ್ಣಮೂರ್ತಿ ಅವರು ಇನ್ನೂ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಬರಲಿ, ಭಾರಿ ಕಷ್ಟದಿಂದ ಹೊರಗಡೆ ಬಂದಿದ್ದಾರೆ. ಅದನ್ನ ನಾವು ಎಲ್ಲ ಸಂಸ್ಥೆಯಲ್ಲೂ ಗೊತ್ತಾಗಿದೆ. ಇನ್ನು ಮುಂದಕ್ಕೆ ನಾವು ಯಾವುದೇ ಹೋರಾಟ ಆಗಲಿ, ಯಾವುದೇ ಗೊಂದಲ ಇರಲಿ, ನಾವು KGF ತಾಲೂಕಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ ಅನ್ಯಾಯವನ್ನು ಎದುರಿಸಿ ನ್ಯಾಯ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾನು ನಮ್ಮ ಅಧ್ಯಕ್ಷರು ಇದರ ಹಿಂದೆ ಎಲ್ಲ ಮಾತಾಡ್ಕೊಂಡಿದ್ವಿ. ಅದರಿಂದ ಎಲ್ಲರಿಗೂ ಹೇಳೋದು ನ್ಯಾಯದಿಂದ ನಡಿಬೇಕು, ಒಳ್ಳೆ ಧರ್ಮವಾಗಿ ನಡಿಬೇಕು ಅನ್ನೋದು ನಮ್ಮ ಆಸೆ. ಅದು ಬೇರೆ ಈಗ ಜನ ಏನೇನೋ ಕಲ್ಪನೆ ಮಾಡ್ತಾರೆ, ಅದೆಲ್ಲ ನಾವು ಯಾವುದೇ ರೀತಿಯೂ ನಾವು ಯೋಚನೆ ಮಾಡಲ್ಲ. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ರೀತಿಯಾಗಿ ಬೆಳ್ಕೊಳ್ಳಿ ಬರ್ಲಿ ಅಂದ್ರೆ ತುಂಬಾ ಉತ್ತಮವಾದಂತಹ ಒಂದು ಸಮಾಜ ಸೇವೆಯನ್ನ ಈ ಒಂದು ಗ್ರಾಮ ಹಾಗೂ ನಮ್ಮ ಒಂದು KGF ತಾಲೂಕಿನಲ್ಲಿ ಅವರು ನೆರವೇರಿಸಿಕೊಂಡು ಬಂದಿರುವಂತಹ ಒಂದು ಉದ್ದೇಶದಿಂದಾಗಿ ಅವರಿಗೆ ಈ ಒಂದು ಗೌರವಾದ್ಯಂತ ಡಾಕ್ಟರೇಟ್ ಪದವಿಯನ್ನು ವಾಷಿಂಗ್ಟನ್ ಯೂನಿವರ್ಸಿಟಿ ಮುಖಾಂತರವಾಗಿ ಹ್ಯೂಮನ್ ರೈಟ್ಸ್ ಒಂದು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಇವರನ್ನು ಗುರುತಿಸಿ ಇವರ ಒಂದು ಸಹಾಯ ಗುಣವನ್ನು ನಾವು ಗುರುತಿಸಿ ಇವರ ಒಂದು ಸೋಷಿಯಲ್ ಸರ್ವಿಸ್ ನಾವು ಗುರುತಿಸಿ
ಇವರಿಗೆ ಈ ಒಂದು ಡಾಕ್ಟರೇಟ್ ಪದವಿಗೆ ಇವರು ಅರ್ಹರಾಗಿದ್ದಾರೆ ಅಂತ ನಾವು ಇವರನ್ನು ಒಂದು 3-4 ತಿಂಗಳಿಂದ ಫಾಲೋ ಅಪ್ ಮಾಡಿ ಇವ್ರ ಜೊತೆಲೆ ಕೆಲವೊಂದು ಕಾರ್ಯಕ್ರಮಕ್ಕೆ ನಾವು ಓಡಾಡಿದೀವಿ. ಅಲ್ಲೂ ನೀವೆಲ್ಲ ನಮ್ಮನ್ನ ನೋಡಿರ್ಬೋದು. ಸೊ ಅವ್ರಿಗೆ ನಾವು ಯಾವ್ದಾದ್ರು ಒಂದು ಪದವಿ ಕೊಡಿಸ್ಬೇಕು ಅಂತೇಳಿ ಅವರನ್ನು ನಾವು ಒಂದು ಈ ಕಳೆದ ತಿಂಗಳು ಅಂದ್ರೆ ಆಗಸ್ಟ್ 29ನೇ ತಾರೀಕು ಮುಂಬೈಗೆ ಕರ್ಕೊಂಡೋಗಿ ಮುಂಬೈಯಲ್ಲಿ ಒಳ್ಳೆಯ ಒಂದು ಹಾಲಲ್ಲಿ ಅವ್ರಿಗೆ ಎಲ್ಲ ಒಂದು ಯಾರು ಜಡ್ಜಸ್, IAS, IPS, ಗವರ್ನರ್ ಆ ತರ ಅವ್ರ ಕೈಯಲ್ಲಿ ಒಳ್ಳೆಯ ಪದವೀಧರರ ಅವರ ಸಮಕ್ಷಮದಲ್ಲಿ ಅದ್ದೂರಿಯಾಗಿ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಅವ್ರಿಗೆ ಕೊಡಿಸಲಾಯಿತು. ಸೊ ಅದಾದ್ಮೇಲೆ ನಾವು ಅಲ್ಲಿಂದ ಮುಂಬೈಯಿಂದ 2ನೇ ತಾರೀಕು ರಿಟರ್ನ್ ಬಂದ್ವಿ ಇಲ್ಲಿಗೆ. ರಿಟರ್ನ್ ಬಂದ್ಮೇಲೆ ಮೊದಲನೇ ಬಾರಿಗೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಕ್ಕೆ, ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿರೋದಕ್ಕೆ ತಮ್ಗೆಲ್ಲರಿಗೂ ನಮ್ಮ ಹ್ಯೂಮನ್ ರೈಟ್ಸ್ ಪರವಾಗಿ ನಮ್ಮ ಅಧ್ಯಕ್ಷರು ಶಶಿಕುಮಾರ್ ಅವರು ಧನ್ಯವಾದಗಳನ್ನ ತಿಳಿಸ್ತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.